ನಮಸ್ಕಾರ. ಹಾಗೆ ಇವತ್ತು ಸೇರಿದಂತ ಎಲ್ಲ ಪಂಗಡದವರು, ಕನ್ನಡದವರು ಇರ್ಬೋದು, ಬೇರೆ ಬೇರೆ ಸ್ಟೇಟ್ನವರು ಇರ್ಬೋದು, ಎಲ್ಲರಿಗೂ ಹಾಗೂ ನಮ್ಮ ಬೇರೆ ಧರ್ಮದವರು ಇರ್ಬೋದು, ಎಲ್ಲರಿಗೂ ನಾನು ನಮಸ್ಕಾರ ಹಾಗೂ ಧನ್ಯವಾದ ಇಚ್ಛೆ ಪಡ್ತೇನೆ. ಇವತ್ತು ನಾವು ದುರ್ಗಾ ಪರಮೇಶ್ವರಿ ಜಾತ್ರೆಯನ್ನು ಮಾಡ್ತಿದ್ದೇವೆ. ಈ ಜಾತ್ರೆ ಪ್ರತಿ ಟೈಮ್ಗಿಂತಲೂ ವಿಜೃಂಭಣೆಯಾಗಿರ್ತಾ ಉಂಟು. ಲಾಸ್ಟ್ ಟೈಮ್ ಬಂದಾಗ ಇದಕ್ಕಿಂತಲೂ ಕಮ್ಮಿ ಆಗಿತ್ತು, ಈ ವರ್ಷ ಇದಕ್ಕಿಂತ ಜಾಸ್ತಿ ಆಗಿ ಮಾಡ್ತಿದೆ. ಅದೇ ರೀತಿ ಇನ್ನೊಂದು, ನಾವು ಹೇಗೆ ಜಾತ್ರೆವಾಗಿ ಒಂದಾಗಿರ್ತೇವೆ ಅದೇ ರೀತಿ ಎಲ್ಲರೂ ಒಂದಾಗಿರ್ಬೇಕು. ಇನ್ನೊಂದು ಅಂತ ಹೇಳಿದ್ರೆ ಫಂಕ್ಷನ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಒಂದು ಪ್ರಾಬ್ಲಮ್ ಇರ್ತದೆ. ಸಹಮನಸ್ಸಿಂದ ಸಹಕಾರದಿಂದ ದೀಪಗಳ ಸಕಾಲದಲ್ಲಿ ಪಾಲ್ಗೊಂಡಿದ್ದೀರಿ. ಆ ದೀಪೋತ್ಸವ ಕನ್ನಡಿಗರ ಮನೆಯಲ್ಲಿ ದೀಪ ಬೆಳಗುವಂತಹ ಶಕ್ತಿ ನೀಡಿ ಅಂತ ಕಳೆಗಳನ್ನು ಕೇಳ್ಕೊಳ್ತೀವಿ. ಕನ್ನಡಿಗರ ಕಣ್ಮನೆಯಂತ ಮುರಳಿ ಮೋಹನ್ ಶೆಟ್ಟರಿಂದ ದೀಪೋತ್ಸವ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಮಾಜಿ ಅಧಿಕಾರಿಯಾದಂಥ ಸಾವರ್ಕರ್ ಸಾಹೇಬರಿಂದ ಕೂಡ ದೀಪೋತ್ಸವ, ಅದೇ ರೀತಿ ಒಂದು ದೊಡ್ಡ ಪರಸ್ಪರದಿಂದ ಕೂಡ ದೀಪೋತ್ಸವ ಕಾರ್ಯಕ್ರಮ ಮಾಡಿ ವಿಜೃಂಭಣೆ ನೆರವೇರಿತು. ಎಲ್ಲರೂ ತಾವು ಕೂಡ ಇದರಲ್ಲಿ ಭಾಗಿದ್ದಂಗೆ ಯಾಕಂದರೆ ವೇದಿಕೆ ಮೇಲೆ ಮಾಡುವಂಥ ಅವರೊಂದು ಸಮಾರಂಭ ಕಾರ್ಯಕ್ರಮ ನಡೆದೈತಿ. ಕಾರ್ಯಕ್ರಮ ನಡೆಸಿದ್ದಕ್ಕೆ ತಾವೆಲ್ಲರೂ ಚಪ್ಪಾಳೆಯೊಂದಿಗೆ ಸ್ವಾಗತ ಬೇಕಂತ ಕೇಳ್ಕೊತೀವಿ. ಅದಾದ ನಂತರ ಹಿರಿಯರಾದಂಥ ರುದ್ರೇಸ್ವಾಮಿ ಹಿರೇಮಠ್ ಮತ್ತು ರಾಮನಗೌಡ ಗೌಡರವರಿಂದ ಗೌರವ ಸನ್ಮಾನ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಬೆಂಗಿಯವರು ಅವರಿಗೂ ಕೂಡ ಅದಕ್ಕೆ ಟೀಮ್ ಕ್ಯಾಪ್ಟನ್ ಆಗಿ ಖೇಲೋ ಇಂಡಿಯಾ ಒಂದು ಪಂದ್ಯಾವಳಿಯಲ್ಲಿ ಗೋವಾ ರಾಜ್ಯಕ್ಕೆ ತೃತೀಯ ಬಹುಮಾನ ತಂದುಕೊಟ್ಟ ಒಂದು ಕೀರ್ತಿ ಚಿಕ್ಕದಾದರೂ ಕೂಡ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು. ಗೋವಾ ರಾಜ್ಯದ ಒಂದು ಕೀರ್ತಿಯನ್ನು ಡೆಲ್ಲಿವರೆಗೆ ಕೊಂಡೊಯ್ದ ಒಂದು ಕೀರ್ತಿ ಶ್ರೀಧರ್ ಕಳಿಗುಡ್ಡವರು. ಅದೇ ನಾನು ಅವರಿಗೆ ಶುಭ ಹಾರೈಸುತ್ತೇನೆ. ಅದೇ ರೀತಿ ಸುರೇಶ್ ರಕ್ಷಿಸಿ ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮುನ್ಸಿಪಾಲಿಟಿ ಅದೇ ರೀತಿ